ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸಾಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಯಾವ ಒಂದು ರೈತರು ಬೆಳೆದಿದ್ದಾರಲ್ಲ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಈಗ ತಾನೇ ಒಂದು ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರು ಒಂದು ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನೋಡಿ, ರೈತರಿಗೆ ಪ್ಲಸ್ ಪಾಯಿಂಟ್ ಆಗಿರತ್ತೆ. ಏನ್ ಹೊಸ ನಿರ್ಧಾರ, ಏನ್ ರೂಲ್ಸು, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫೇಸ್ಬುಕ್ ಪೇಜ್ಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಉತ್ತರ ಕರ್ನಾಟಕ ಕಡೆ ಅತಿ ಹೆಚ್ಚು ಕಬ್ಬುಗಳನ್ನ ಬೆಳಿತೀರಾ ಎಲ್ಲ ಒಂದು ರೈತರು. ಆದ್ರೆ ಈ ಒಂದು ರೈತರಿಗೆ ತುಂಬಾ ಮೋಸ ಆಗೋದು, ಈ ಒಂದು ಕಬ್ಬು ಏನ್ ತೂಕ ಮಾಡ್ತಾರಲ್ಲ ಅಲ್ಲೇ ಜಾಸ್ತಿ ಮೋಸ ಆಗತ್ತೆ. ಕೆಲವು ಕಡೆ ತೂಕ ಮಾಡ್ಸಕ್ ಹೋದ್ರೆ 2 ಟನ್ ಹೆಚ್ಚಿಗೆ ಇರತ್ತೆ, ಇನ್ನು ಕೆಲವು ಕಡೆ ತೂಕ ಮಾಡ್ಸಕ್ ಹೋದ್ರೆ ಕರೆಕ್ಟ್ ಇರತ್ತೆ, ಇನ್ನು ಕೆಲವು ಕಡೆ ಹೋದ್ರೆ 2 ಟನ್ ಅಥವಾ 1 ಟನ್ ಗಪ್ಪಾಗಿರತ್ತೆ. 3 2 ಅಂದ್ರೂ ಸೇಮ್ ಇರತ್ತೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಜಾನ ಸ್ಟಾರ್ಟಿಂಗ್ ನಲ್ಲಿ ಹೋದ್ರೆ 30 ಟನ್ ಬತ್ತು, ಕ್ವಿಂಟಲು ಸರಿ ಟನ್ ಬತ್ತು, 30 ಟನ್ ಬಂತು. ಎರಡನೇ ಹತ್ರಗ ಹೋದ್ರೆ 29 ಟನ್ ಬತ್ತು. ಇನ್ನು ಮೂರನೇ ಹತ್ರಗ ಹೋದ್ರೆ 32 ಟನ್ ಬತ್ತು. ಯಾರು ಇದು ಮಾಡಿದ್ರು? ಇದೆಲ್ಲ ನಿಮಗೆ ಸಿಸ್ಟಮ್ ಮಾಡಿಕೊಂಡು ಕಬ್ಬಿನಲ್ಲಿ ತೂಕದಲ್ಲಿ ಒಂದು ವ್ಯತ್ಯಾಸ ಆಗ್ತಾ ಇತ್ತಲ್ಲ, ಇನ್ನು ಮೇಲೆ ಈ ರೀತಿಯಾಗಿ ಏನಾದ್ರು ಮಾಡಿದ್ರೆ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಒದ್ದನ್ನ ಒಳಗೆ ಹಾಕ್ತಾರೆ. ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ರೈತರಿಗೆ ಒಟ್ಟ ಮೋಸ ಆಗಬಾರ್ದು, ಅದೇ ಜಾರಿ ಮಾಡಿರುವಂತದ್ದು ಕರ್ನಾಟಕ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರು. ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ಕಬ್ಬು ತೂಕದಲ್ಲಿ ವಂಚನೆ ಅಂದ್ರೆ ದರೋಡೆ ಮಾಡ್ತಾ ಇದ್ರು ಈ ಒಂದು ಕಾರ್ಖಾನೆದವರು, ಕಾರ್ಖಾನೆ ಮಾಲೀಕರು. ಅಂತವ್ರ ವಿರೋಧ ಇನ್ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾರೆ. ಯಾವ್ದು ಕ್ರಮ? ಅಂತವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನ ಒಳಗೆ ಹಾಕ್ತಾರೆ. ಇದು ನಿಮಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇದೊಂದು ರೈತರ ಕಡೆ ಗುಡ್ ನ್ಯೂಸ್ ಆಗಿರತ್ತೆ. ನೋಡಿ, ರೈತರು ಪೂರೈಸುವ ಕಬ್ಬು ತೂಕದಲ್ಲಿ ಮೋಸ ಮಾಡಿದ್ದು ಸಾಬೀತಾದಲ್ಲಿ ಅಂತ ಕಾರ್ಖಾನೆಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಯಾರು ತಿಳಿಸಿಕೊಟ್ಟಿದ್ದಾರೆ? ಶಿವಾನಂದ ಪಾಟೀಲ್, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಕರ್ನಾಟಕದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಪ್ರಕಟ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇವರು ಅಫಿಷಿಯಲ್ ಇರುವಂತಹ ಟ್ವಿಟರ್ ಖಾತೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಈ ಎಲ್ಲ ಮಾಹಿತಿಗಳು ರೈತರ ಪರವಾಗಿ ಆಗಿರತ್ತೆ. ಇದೊಂದು ರೈತರಿಗೆ ಪ್ಲಸ್ ಪಾಯಿಂಟ್. ಇನ್ನು ಮೇಲೆ ಕಬ್ಬುದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇತ್ತು. ಒಂದು ಕಡೆ 1 ಟನ್ ಗಾಯಪ ಆಗ್ತಾ ಇತ್ತು, 2 ಟನ್ ಗಾಯಪ ಆಗ್ತಾ ಇತ್ತು. ಇದು ಹಿಂದ್ಗಡೆ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಹಿಂಗಾದ್ರೆ ರೈತರು ಹೆಂಗ್ ಬದುಕೋದಂತ ಹೇಳಿ. ಅದನ್ನೆಲ್ಲ ಪ್ರತಿಕ್ರಿಯೆನೆಲ್ಲ ನೋಡ್ಕೊಂಡು ಸರ್ಕಾರದಿಂದ ಇದೆಲ್ಲ ಉತ್ತರ ಸಿಕ್ಕಂತಾಗಿದೆ. ರೈತರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಇದೊಂದು. ಇನ್ಮೇಲೆ ಕಬ್ಬಿನ ಕಾರ್ಖಾನದಲ್ಲಿ ನಿಮ್ಮ ಬೆಳೆದಂತ ರೈತರದು ಕಬ್ಬು ಇದೆಲ್ಲ ಕರೆಕ್ಟೇ ಇರಬೇಕು. ತೂಕದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಆ ಒಂದು ಕಾರ್ಖಾನೆ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕಿ ಆ ಒಂದು ಕಾರ್ಖಾನೆ ಲೈಸೆನ್ಸ್ ಅನ್ನು ಕೆಲಸ ಮಾಡ್ತಾರೆ, ಅಥವಾ ಆ ಒಂದು ಕಾರ್ಖಾನೆ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಮಾಲೀಕನ ಕಾನೂನು ಕ್ರಮನ ತೆಗೆದುಕೊಳ್ತಾರೆ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಈ ಒಂದು ಮಾಹಿತಿ ಬಗ್ಗೆ, ಈ ಒಂದು ರೂಲ್ಸ್ ಬಗ್ಗೆ, ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇದಂದ್ರೂ ತುಂಬಾ ಒಳ್ಳೆ ವಿಷಯ. ಎಲ್ಲ ಕಡೆ ಇದೇ ರೀತಿಯಾಗಿ ಆಗ್ತಾ ಇತ್ತು. ರೈತರಿಗಂತೂ ಪಾಪ ಎಷ್ಟು ಆದ್ರೂ ಕೂಡ ಕಬ್ಬು ಹೋಗುತ್ತಲ್ಲ, 1 ಟನ್ ಹೋಯ್ತಂದ್ರೆ ಮುಗಿಯಿತು, ಗೊತ್ತೇ ಆಗಲ್ಲ ಪಾಪ ಅವರಿಗೆ. ಅಂಥದ್ರಲ್ಲಿ ಈ ರೀತಿಯಾಗಿ ಜಾರಿ ಮಾಡೋದು ತುಂಬಾ ಒಳ್ಳೆಯ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿರಬೇಕು. ನೋಡಿ, ಈ ಒಂದು ಮಾಹಿತಿ ಗೊತ್ತಿರಲೇಬೇಕು, ಇಲ್ಲ ಅಂದ್ರೆ ನಿಮಗೆ ಹುಚ್ಚು ಮಾಡ್ತಾರೆ ಈಗಿನ ಜನ. ಈ ಒಂದು ರಾಜಕೀಯದವರು, ಕಾರ್ಖಾನೆ ಮಾಲೀಕರು ನಿಮ್ಮನ್ನ ಹುಚ್ಚು ಮಾಡುವಂತ ಸಾಧ್ಯತೆ ಇರತ್ತೆ. ಆದ ಕಾರಣ ಎಲ್ಲರಿಗೂ ವಿಡಿಯೋ ಕೂಡ ಶೇರ್ ಮಾಡಿ.